ಸರ್ ನಮಸ್ತೆ ಸರ್, ನನ್ನ ಹೆಸರು ಸಂಜಯ್ ಅಂತ ಹೇಳಿ. ನಮ್ದು ಇನ್ನೋಮ್ಯಾಕ್ ಟೆಕ್ನಾಲಜೀಸ್ ಅಂತ ಹೇಳಿ ಕಂಪನಿ. ನಮ್ದು ಅಡ್ರೆಸ್ ಬಂದು ಮಲ್ಲೇಶ್ವರಮಲ್ಲಿ ಇರೋದು. ನಮ್ದು ಓನರ್ ಬಂದ್ಬಿಟ್ಟು ಬಾಲಸುಬ್ರಹ್ಮಣ್ಯ ಅಂತ. US ಅಲ್ಲಿ ವರ್ಕ್ ಮಾಡ್ತಾ ಇದ್ವು, ಕಾರ್ ಡಿಸೈನರ್ ಆಗಿದ್ವು. ಇವಾಗ ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ತರ ಪ್ರಾಡಕ್ಟ್ ತಗೊಂಡ್ಬಿಟ್ಟು ಅಡಿಕೆ ತೆಂಗುಗೆ ಕೊಯ್ಯೋಕೆ ಅಥವಾ ಸ್ಪ್ರೇ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ಲಿಕ್ಕೆ ಡೋಟಿ ಅಂತ ಹೇಳಿ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಸುಮಾರು ಒಂದು 7 ರಿಂದ 8 ವರ್ಷ ಆಗಿದೆ ಬಿಸ್ನೆಸ್ ಸ್ಟಾರ್ಟ್ ಆಗ್ಲಿ. ನಮ್ದು ಇವಾಗ ವರ್ಲ್ಡ್ ಅಲ್ಲಿ ಈ ಬಿಸ್ನೆಸ್ ಅಲ್ಲಿ ನಂಬರ್ 1 ಇದೀವಿ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಇನೋವೇಷನ್ ಇದರಲ್ಲಿ ಮೇನ್ ವಿಶೇಷತೆ ಏನು ಅಂತ ಹೇಳಿದ್ರೆ ನೆಲದಿಂದನೇ ನಿಂತ್ಕೊಂಡು ಅಪ್ ಟು 80 ಫೀಟ್ ತನಕ ನಾವು ಸ್ಪ್ರೇ ಮಾಡಬಹುದು, ಕೊಯ್ಲು ಮಾಡಬಹುದು. ಆಮೇಲೆ ಇದರಲ್ಲಿ ಪ್ರೈಸ್ ಅಂತ ಬಂದ್ಬಿಟ್ರೆ 40,000ದಿಂದ 85,000 ತನಕ ಪ್ರಾಡಕ್ಟ್ ಇದೆ ನಮ್ಮಲ್ಲಿ. ಅದು ಹೈಟ್ ಮೇಲೆ ಕ್ವಾಲಿಟಿ ಮೇಲೆ ರೇಟ್ ಡಿಫರೆನ್ಸ್ ಇರುತ್ತೆ. ನಮ್ಮಲ್ಲಿ ಇವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಮಲ್ನಾಡ್ ಸೈಡ್ ಅವರು ನಮಗೆ ಸ್ಪ್ರೇ ಮಾಡಕ್ ಮಾತ್ರ ಬೇಕು, ನಮಗೆ ಕೊಯ್ಲು ಮಾಡಕ್ ಬೇಡ ಅಂತ ಹೇಳಿದ್ರೆ ಅವ್ರಿಗೂ ಒಂದು ವಿಶೇಷತೆ, ಒಂದು ದೋಟಿ ಇದೆ. 30,000 ಮಾತ್ರ ಸಿಗುತ್ತೆ. ಈ 30 ಫೀಟ್ 30,000ದಲ್ಲಿ ಏನು ಅಂತ ಹೇಳಿದ್ರೆ ವಿಶೇಷತೆ 55 ಫೀಟ್ ದೋಟಿ ಸ್ಪ್ರೇ ಮಾಡ್ಕೋಬಹುದು ಮಾತ್ರ, ಕೊಯ್ಲ್ ಮಾಡಕ್ ಬರಲ್ಲ. ಆಮೇಲೆ ಇದರಲ್ಲಿ ಮೇನ್ ಯಾವ ತರ ಅಂತ ಹೇಳಿದ್ರೆ ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ನಾನಾ ರೀತಿ ಕಂಪನಿಗಳೆಲ್ಲ ಬಂದಿದೆ. ನಮ್ಮಲ್ಲಿ ಇನ್ನೊಂದು ಏನ್ ವಿಶೇಷತೆ ಅಂತ ಹೇಳಿದ್ರೆ ಇದರಲ್ಲಿ ಕರೆಂಟ್ ಪ್ರೂಫ್ ಕೋಟೆಡ್ ಲೇಯರ್ ಕೊಟ್ಟಿದ್ದೀವಿ. ನಾನು 40 ಪ್ರೊಡಕ್ಷನ್ ನಾನು 11 KVಗೆ ಪ್ರೊಡಕ್ಷನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಈ ಗೇಟ್ಸ್ ಏನಾದ್ರು ಟಚ್ ಆಯ್ತು ಅಂತ ಹೇಳಿದ್ರೆ ಮನುಷ್ಯರಿಗೆ ಯಾವ್ದು ಜೀವಪ್ಪ ಇದ್ದೀವಿ ಕೈಯ ಕಾಲ ಸುಲಭ. ಆದಷ್ಟು ನಾವ್ ಏನಂತ ಎಲೆಕ್ಟ್ರಿಕ್ ಲೈನ್ಸ್ ಡೋಂಟ್ ಟಚ್ ದೆಮ್ ಅಂತ ಹೇಳಿ ನಮ್ದು ಇದನ್ನ ಹಾಕ್ಬಿಟ್ಟಿದ್ವಿ. ಯಾಕೆಂತ ಹೇಳಿದ್ರೆ ನಾವು ಕರೆಂಟ್ ಹೊಡಿಯಲ್ಲ ಅಂತ ಹೇಳಿ ರೈತರಿಗೆ ಕೊಟ್ಬಿಟ್ರೆ ಬಟ್ ಅವ್ರು ಏನ್ ಮಾಡ್ತಾರೆ, ಹೋಗಿ ಬೇಕು ಅಂತಾನೆ ಟಚ್ ಮಾಡಿ ಬೇರೆ ತರ ಯೂಸ್ ಮಾಡ್ಕೊಂಡು ನಾವೇನ್ ಹೇಳ್ತೀವಿ, ಕರೆಂಟ್ ಹೊಡಿಯುತ್ತೆ ಅಂತಾನೆ ಹೇಳ್ಬಿಟ್ಟು ಕೊಡ್ತಾ ಇದೀವಿ. ಓಕೆನಾ. ಆಮೇಲೆ ನಮ್ಮಲ್ಲಿ ಇದು ಪ್ರಾಡಕ್ಟ್, ಆಮೇಲೆ ಇದು ಫಸ್ಟ್ ಯಾವ ತರ ಅಂತ ಹೇಳಿದ್ರೆ ಫಸ್ಟ್ ಪ್ರಾಡಕ್ಟ್ ಇದು. ನಮಗೆ ಈ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9606142520. ಆಮೇಲೆ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ 7259350487. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ವಿಶೇಷತೆ ಇನ್ನೊಂದು ಪ್ರಾಡಕ್ಟ್ ಅಲ್ಲಾಗ್ಲಿ ಏನೇ ಬೆಂಗಳೂರು ಯಾರೇ ಇದ್ರು ಬಂದ್ ವಿಶೇಷತೆ ನಮ್ಮ ಕಂಪ್ನಿಗೆ ಬಂದ್ಬಿಟ್ಟು ಫೋಟೋ ನೋಡ್ಕೊಂಡು ತಗೊಂಡೋಗ್ಬೋದು. ಮಿಷನ್ ನಮ್ಮಲ್ಲಿ ಇನ್ನೊಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದ್ರಲ್ಲಿ ಪ್ರಾಡಕ್ಟ್ ಯಾವ ತರ ಅಂತ ಹೇಳಿದ್ರೆ ನಮ್ಮಲ್ಲಿ 888 ಕಾನ್ಸೆಪ್ಟ್ ಇದೆ ಸರ್. ಇದು ಮೂರಿದೆ ಸರ್. ಇದರಲ್ಲಿ ಕಾನ್ಸೆಪ್ಟ್ ಯಾವ ತರ ಅಂತ ಹೇಳಿದ್ರೆ ಆಪರೇಟ್ ಆಗುತ್ತೆ. ಮುಂಚೆ ಎಲ್ಲ ಏನ್ ಮಾಡ್ತಾ ಸಿಂಗಲ್ ಹೆಡ್ ಮಾತ್ರ ಇತ್ತು. ಸಿಂಗಲ್ ಹೆಡ್ ಎಗ್ಲ ಮೇಲೆ ಹಾಕೊಂಡು ಹೊಡಿತಾ ಇತ್ತು ಸರ್. ಎಗ್ಲ ಮೇಲೆ ಹಾಕೊಂಡಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಎಗ್ಲ ಮೇಲೆ ಹಾಕೊಂಡಾಗ ಶೋಲ್ಡರ್ ಪೇನು ಲೇಬರ್ ಸಮಸ್ಯೆ ತುಂಬಾ ಇತ್ತು. ಅವಾಗ ಏನ್ ಮಾಡಿದ್ವಿ, ಈ ತರ ಜಾಸ್ತಿ ವೀಲ್ ಎಲ್ಲ ಕೊಟ್ಬಿಟ್ಟು ಈ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇದನ್ನ ಮಲ್ಟಿಪಲ್ ಮಾಡ್ಬೇಕು, ನಮ್ ಕೆಲಸ ಡಬಲ್ ಆಗ್ಬೇಕು, ಟೈಮ್ ಸೇವಿಂಗ್ ಆಗ್ಬೇಕು ಅಂತ ಹೇಳಿ ಈ ಕಾನ್ಸೆಪ್ಟ್ ಡಬಲ್ ಹೆಡ್ ಟ್ರಿಪಲ್ ಹೆಡ್ ಅಂತ ಹೇಳಿ ಡಬಲ್ ಹೆಡ್ ಇದು 2 ಅಡಿ ಅಟ್ ಟೈಮ್ ಕಟ್ ಮಾಡುತ್ತೆ. ಇದು ಲೆಫ್ಟ್ ರೈಟ್ ಸ್ವಿಂಗ್ ಮಾಡೋಬೇಕು. ಅದಾದ್ರೆ ನಿಮಗೆ ಟ್ರಿಪಲ್ ಹೆಡ್ ಇಂದು ಸ್ಟ್ರೈಟ್ ಹೋಗ್ಬಿಟ್ಟು ಸ್ಟ್ರೈಟ್ ಬರುತ್ತೆ. ಎಷ್ಟು 3 ಫೀಟ್ ಕವರ್ ಮಾಡುತ್ತೆ ಸರ್. ಫುಲ್ ಕವರ್ ಆಗುತ್ತೆ, 3 ಫೀಟ್ ಫುಲ್ ಕವರ್ ಮಾಡುತ್ತೆ. ಗ್ರಾಸ್ ಮತ್ತೆ ಗಿಡಗಳು ಎಲ್ಲಾನು ಕಟ್ ಮಾಡುತ್ತೆ ಸರ್. ಕಳೆ ಎಷ್ಟೇ ದಪ್ಪ ಇದ್ರು ಗಂಟೆ ಕಟ್ ಮಾಡುತ್ತೆ ಸರ್. ಅದು ಸರ್ ಕಳೆ 1 ಇಂಚು ಒಂದು ಅರ್ಧ ಇಂಚ್ ಅಷ್ಟು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಕಳೆಗೆ ಬ್ಲೇಡ್ ಅಟ್ಯಾಚ್ ಮಾಡ್ಕೋಬಹುದು. ಮೆಟಲ್ ರೋಪ್ ನಾವ್ ಜಾಸ್ತಿ ಏನ್ ಮಾಡ್ತೀವಿ, ಮೆಟಲ್ ರೋಪ್ ಸಜೆಸ್ಟ್ ಮಾಡ್ತೀವಿ. ಮೆಟಲ್ ರೋಪ್ ಎಷ್ಟು ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಬ್ಲೇಡ್ ಕಲಿಗೆ ಮೆಟಲ್ ರೋಪ್ ನಾವು ಜಾಸ್ತಿ ಸಜೆಸ್ಟ್ ಮಾಡ್ತೀವಿ. ಇದು ಡಬಲ್ ಎಂಡ್ ಎಷ್ಟಾಗುತ್ತೆ, ಟ್ರಿಬಲ್ ಎಂಡ್ ಆಗುತ್ತೆ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ಇದು ಡಬಲ್ ಎಂಡ್ ಆದ್ರೆ 40,000 ಇದೆ. ಆಫರ್ ಪ್ರೈಸ್ ಅಲ್ಲಿ 30,000 ಕೊಡ್ತಾ ಇದೀವಿ. ಈ ಡಬಲ್ ಹೆಡ್ ಇಂದು 4 ಸ್ಟ್ರೋಕ್ ಇಂಜಿನ್ ಎಲ್ಲ 2 ಸ್ಟ್ರೋಕ್ ಸರ್. ನಮ್ಗೆ ಎಲ್ಲ 2 ಸ್ಟ್ರೋಕ್ 4 ಸ್ಟ್ರೋಕ್ ಗೆ ಇದು RPM ಜಾಸ್ತಿ ಬೇಕು ಅಂತ 2 ಸ್ಟ್ರೋಕ್ ಮಾತ್ರ ಕೊಡ್ತಾ ಇದೀವಿ. ಡಬಲ್ ಹೆಡ್ ಇಂದ ನಿಮ್ಗೆ 1 ಲೀಟರ್ ಗೆ ನಿಮ್ಗೆ 1.5 ತಾಸು ಮೈಲೇಜ್ ಕೊಡುತ್ತೆ. 1 ಕಾಲ್ ತಾಸು